ನಮಸ್ತೆ ಸ್ನೇಹಿತರೆ, ಇವತ್ತು ನಾವು BA ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ಸಮಾಜಶಾಸ್ತ್ರದ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ. ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದಂತಹ ಅಂಶಗಳನ್ನು ತಿಳ್ಕೊಳ್ಳುವ. ಫ್ಯಾಕ್ಟರ್ಸ್ ದ್ಯಾಟ್ ಕಾಂಟ್ರಿಬ್ಯೂಟೆಡ್ ಟು ದ ಎಮರ್ಜೆನ್ಸ್ ಆಫ್ ಸೋಷಿಯಾಲಜಿ. ಈ ಸಮಾಜ ವಿಜ್ಞಾನಗಳ ಪರಂಪರೆಯ ಆರಂಭವನ್ನು 19ನೇ ಶತಮಾನದ ಮಹತ್ವದ ಬೌದ್ಧಿಕ ಬೆಳವಣಿಗೆಗಳಲ್ಲೊಂದು ಎಂದು ಹೇಳ್ತಾರೆ. ಸಮಾಜ ವಿಜ್ಞಾನಗಳಾದಂತಹ ಇತಿಹಾಸ ಇರ್ಬೋದು, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಮನಃಶಾಸ್ತ್ರ ಇವು ತಮ್ಮದೇ ಆದಂತಹ ಒಂದು ದೀರ್ಘ ಹಿನ್ನೆಲೆಯಲ್ಲಿ ಹೊಂದಿರಬಹುದಾದಂಥ ಸಮಾಜ ವಿಜ್ಞಾನಗಳು ಎನ್ನುವಂಥ ಮಾನ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ಸಮಾಜಶಾಸ್ತ್ರಕ್ಕೆ ಈ ಒಂದು ಸಹಕಾರಿಯಾಗುವಂಥ ಅಂಶಗಳು, ಸಮಾಜಶಾಸ್ತ್ರದ ಒಂದು ಆರಂಭಕ್ಕೆ ಸಹಕಾರಿಯಾಗಿರುವಂಥ ಅಂಶಗಳು, ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿರುವಂಥ ಅಂಶಗಳು ಯಾವುದೆಲ್ಲ ಅಂತ ನೋಡಿದರೆ, ಒಂದು ಜ್ಞಾನೋದಯದ ಯುಗದ ಪ್ರಭಾವ, ಅವಳಿ ಕ್ರಾಂತಿಗಳ ಪರಿಣಾಮ. ಅವಳಿ ಕ್ರಾಂತಿ ಅಂತ ಬಂದಾಗ ಒಂದು ಫ್ರಾನ್ಸಿನ ಮಹಾಕ್ರಾಂತಿ, ಎರಡನೆಯದು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ, 3 ಸಮಾಜವಾದದ ಉದಯ, 4 ನಗರೀಕರಣ, 5 ಧಾರ್ಮಿಕ ಪರಿವರ್ತನೆ, 6 ಭೌತ ವಿಜ್ಞಾನಗಳು ಮತ್ತು ಇತರ ಸಮಾಜ ವಿಜ್ಞಾನಗಳ ಬೆಳವಣಿಗೆಯಿಂದ ಪಡೆದ ಸ್ಫೂರ್ತಿ, 7 ವಿಭಿನ್ನ ಸಮಾಜಗಳು ಮತ್ತು ಸಂಸ್ಕೃತಿಗಳ ಅಧ್ಯಯನಗಳು ನೀಡಿದ ಸ್ಫೂರ್ತಿ. ವಿಭಿನ್ನ ಸಮಾಜಗಳು ಮತ್ತು ಸಂಸ್ಕೃತಿಗಳ ಅಧ್ಯಯನಗಳು ನೀಡಿದಂತಹ ಸ್ಫೂರ್ತಿ ಇದು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿರುವಂಥ ಅಂಶಗಳಾಗಿದೆ. ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿರುವಂಥ ಅಂಶಗಳ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ. ಒಂದು ಜ್ಞಾನೋದಯ ಯುಗದ ಪ್ರಭಾವ, 2 ಅವಳಿ ಕ್ರಾಂತಿಗಳ ಪರಿಣಾಮ. ಅವಳಿ ಕ್ರಾಂತಿಗಳಲ್ಲಿ 2 ಕ್ರಾಂತಿ ಇದೆ, 2 ಮಹಾಕ್ರಾಂತಿ ಇದೆ. ಒಂದು ಫ್ರಾನ್ಸಿನ ಮಹಾಕ್ರಾಂತಿ, ಎರಡನೆಯದು ಇಂಗ್ಲೆಂಡಿನ ಮಹಾಕ್ರಾಂತಿ, ಇಂಗ್ಲೆಂಡ್ನ ಕೈಗಾರಿಕಾ ಕ್ರಾಂತಿ. 3ನೇ ಪಾಯಿಂಟ್ ಸಮಾಜವಾದದ ಉದಯ, 4 ನಗರೀಕರಣ, 5 ಧಾರ್ಮಿಕ ಪರಿವರ್ತನೆ, 6 ವಿಜ್ಞಾನದ ಬೆಳವಣಿಗೆ, 7 ಹೊಸದಾಗಿ ಅನ್ವೇಷಣೆಗೊಂಡ ಸಮಾಜಗಳು ಮತ್ತು ಸಂಸ್ಕೃತಿಗಳು ನೀಡಿದಂತಹ ಸ್ಫೂರ್ತಿ. ಇವಿಷ್ಟು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿರುವಂತಹ ಅಂಶಗಳಾಗಿದೆ. ಸಮಾಜಶಾಸ್ತ್ರದ ಮೊದಲನೆಯದಾಗಿ ಸಮಾಜಶಾಸ್ತ್ರದ ಆರಂಭಕ್ಕೆ ಸಹಕಾರಿಯಾಗಿರುವಂಥ ಅಂಶಗಳು ಜ್ಞಾನೋದಯದ ಯುಗದ ಪ್ರಭಾವ. 18ನೆಯ ಶತಮಾನವು ಕ್ರಾಂತಿಕಾರಿ ಚಿಂತನೆ ಮತ್ತು ಆಳವಾದ ವೈಚಾರಿಕತೆಯಿಂದ ಕೂಡಿರುವಂಥದ್ದು. ಇಲ್ಲಿ ಜ್ಞಾನೋದಯವಾದಂತಹ ಕಾಲ ತುಂಬಾ ವರ್ಷಗಳ ಹಿಂದೆ ನಾವು ನೋಡುವುದಕ್ಕೂ ಈಗಿನ ಒಂದು ಸಮಾಜವನ್ನು ನೋಡುವುದಕ್ಕೂ ಇಲ್ಲಿ ವ್ಯತ್ಯಾಸ ಆಗ್ತಾನೆ ಹೋಗ್ತದೆ. ಅಂದರೆ ಅನೇಕ ರೀತಿಯ ಬೆಳವಣಿಗೆಗಳಾಗ್ತಾ ಹೋಗ್ತದೆ. ರಾಜ್ಯಶಾಸ್ತ್ರ, ಕಾನೂನು ಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರದಂತಹ ವಿಜ್ಞಾನಗಳ ಬೆಳವಣಿಗೆಗೆ ತುಂಬಾ ಸಹಾಯಕವಾದುದು ಅಂತ ಹೇಳ್ಬೋದು. ಈ ಒಂದು ಕಾಲಾವಧಿಯನ್ನು ವೈಚಾರಿಕತೆ ಯುಗ ಅಥವಾ ವಿಚಾರ ಯುಗ ಅಂತ ಕರೀತಾರೆ. ಆಧುನಿಕ ಸಮಾಜಶಾಸ್ತ್ರದ ಬೇರುಗಳನ್ನು ಜ್ಞಾನೋದಯದ ಯುಗದ ದಾರ್ಶನಿಕರು, ವಿಜ್ಞಾನಿಗಳು ಹಾಗೂ ಬುದ್ಧಿಜೀವಿಗಳ ಕೃತಿಗಳಲ್ಲಿ ಗುರುತಿಸಬಹುದು. ಜ್ಞಾನೋದಯದ ಯುಗದ ಮೂಲವನ್ನು ಗೆಲೀಲಿಯೋ ಅಥವಾ ನ್ಯೂಟನ್ ರಂಥವರ ವಿಜ್ಞಾನಿಗಳ ಸಂಶೋಧನೆಗಳಲ್ಲಿ ಕಾಣ್ಬೋದು. ಇನ್ನು 2ನೇ ಪಾಯಿಂಟ್ಸಲ್ಲಿ ನಾವು ನೋಡಿದರೆ ಅವಳಿ ಕ್ರಾಂತಿಗಳ ಪರಿಣಾಮ. ಈ ಒಂದು ಅವಳಿ ಕ್ರಾಂತಿಗೆ ಉಂಟಾದ ಕಾರಣವೇ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಫ್ರಾನ್ಸಿನ ಮಹಾಕ್ರಾಂತಿ ಹಾಗೂ ಇಂಗ್ಲೆಂಡ್ನ ಕೈಗಾರಿಕಾ ಕ್ರಾಂತಿಯ ಸಂದರ್ಭಗಳಲ್ಲಿ ಸಂಭವಿಸಿದಂಥ ಭಾರೀ ಒಂದು ಪರಿವರ್ತನೆಯಿಂದಾಗಿ ಸಮಾಜಶಾಸ್ತ್ರದ ಉಗಮಕ್ಕೆ ಹಿನ್ನೆಲೆಯಾಯಿತು. 1789ರ ಫ್ರಾನ್ಸಿನ ಮಹಾಕ್ರಾಂತಿಯನ್ನೊಳಗೊಂಡಂತೆ ರಾಜಕೀಯ ಕ್ರಾಂತಿಗಳ ಪರಿಣಾಮ ಆಯಿತು. ಅಲ್ಲದೆ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಕೂಡ ಉಂಟಾಯಿತು. ಫ್ರಾನ್ಸಿನ ಮಹಾಕ್ರಾಂತಿ ಉಂಟು ಮಾಡಿದಂತಹ ರಾಜಕೀಯ ಅಸ್ಥಿರತೆ, ಸಾಮಾಜಿಕ ಗೊಂದಲ, ಆರ್ಥಿಕ ಬಿಕ್ಕಟ್ಟು ಇತ್ಯಾದಿಗಳು ಚಿಂತಕರ ಮನಸ್ಸನ್ನು ಕದಡಿದವು. ರಾಜಕೀಯವಾಗಿ ಫ್ರಾನ್ಸಿನ ಕ್ರಾಂತಿಯಿಂದ ಆರಂಭವಾದಂತಹ ರಾಜಕೀಯ ಕ್ರಾಂತಿಗಳ ಸರಮಾಲೆಯಿಂದ ಯುರೋಪ್ ತ್ರಸ್ತವಾಗಿತ್ತು. ರಾಜಪ್ರಭುತ್ವ ಹಾಗೂ ಕುಲೀನರ ಪ್ರಭುತ್ವಗಳು ಕೂಡ ಉರುಳಲಾರಂಭಿಸಿದವು. ಈ ರೀತಿಯಾಗಿ ಫ್ರಾನ್ಸಿನ ಕ್ರಾಂತಿ ಕೂಡ ಬದಲಾವಣೆಗೆ ಕಾರಣವಾಯಿತು.
ಇನ್ನು ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡ್ನ ಕೈಗಾರಿಕಾ ಕ್ರಾಂತಿಯ ಪರಿಣಾಮದಿಂದಾಗಿ ಇಂಗ್ಲೆಂಡ್ನಲ್ಲಿ 18ನೇ ಶತಮಾನದಲ್ಲಿ ಸಂಭವಿಸಿದಂತಹ ಕೈಗಾರಿಕಾ ಕ್ರಾಂತಿಯು ಇಡೀ ಪಶ್ಚಿಮದ ಜಗತ್ತನ್ನೇನಾಯಿತು ಅಲುಗಾಡಿಸಿತು, ತಲ್ಲಣಗೊಳಿಸಿತು. ಇದು ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿತು ಅಂತ ಹೇಳ್ತಾರೆ. ಇಲ್ಲಿ ಸಮಾಜಶಾಸ್ತ್ರದ ಉಗಮದಲ್ಲಿ ಕೈಗಾರಿಕಾ ಕ್ರಾಂತಿಯು ರಾಜಕೀಯ ಕ್ರಾಂತಿಯಷ್ಟೇ ಮುಖ್ಯವಾಗಿರುವಂಥದ್ದು. ಕೈಗಾರಿಕಾ ಕ್ರಾಂತಿಯು ಔದ್ಯಮಿಕ ಕ್ಷೇತ್ರದಲ್ಲಾದ ಏಕಮುಖವಾದ ಘಟನೆಯಾಗಿರದೆ ಪಶ್ಚಿಮದ ಜಗತ್ತಿನ ಮಾನವ ಜೀವನದ ಎಲ್ಲ ಮುಖಗಳಲ್ಲೂ ಪರಿವರ್ತನೆಯ ಒಂದು ಬೇಗೆ ಕಾಣಿಸಿಕೊಳ್ಳುವಂತೆ ಮಾಡಿದ ಮಹತ್ವಪೂರ್ಣವಾದ ಘಟನೆಗಳ ಸರಮಾಲೆಯಾಗಿತ್ತು. ಈ ಒಂದು ಕ್ರಾಂತಿಯಿಂದಾಗಿ ಹೊಸ ಉದ್ಯಮಗಳು ಹುಟ್ಟಿಕೊಂಡವು, ಹೊಸ ತಂತ್ರಜ್ಞಾನದ ಆವಿಷ್ಕಾರವಾಗತೊಡಗಿತು. ಸಹಸ್ರಾರು ಕುಟುಂಬಗಳಿಗೆ ಒಮ್ಮೆಲೆ ಹೊಸ ಉದ್ಯೋಗಗಳು ಕೂಡ ಬಂತು. ಉದ್ಯೋಗಗಳನ್ನು ಅರಸಿಕೊಂಡು ಬಡ ಕೃಷಿಕರು ಪಟ್ಟಣಗಳತ್ತ ಸಾಗತೊಡಗಿದರು. ಕೈಗಾರಿಕೀಕರಣದ ಬಿಸಿ ಹಳ್ಳಿಗಳಲ್ಲಿ ಕೂಡ ತಟ್ಟಿದ್ದರಿಂದ ಉತ್ತಮ ಜೀವನ ನಡೆಸುವ ಆಸೆ ಅಂಕುರಿಸಿ ಜನರು ಹಳ್ಳಿಗಳನ್ನು ತೊರೆದು ನಗರಗಳನ್ನು ಕೂಡ ಸೇರ್ತಾರೆ. ನಗರದ ಜನಸಂಖ್ಯೆ ಹೆಚ್ಚಿತಲ್ಲದೆ ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರು ಲಭ್ಯವಾಗಿ ಉದ್ದಿಮೆದಾರರು ಕಾರ್ಮಿಕರ ಶೋಷಣೆ ಕೂಡ ಮಾಡತೊಡಗಿದರು. ಹಳ್ಳಿಗಾಡಿನಲ್ಲಿ ಕಾಣಬರುತ್ತಿದ್ದಂತಹ ಸರಳತೆ, ಏಕತೆ, ಐಕ್ಯಮತ್ಯ, ಭದ್ರತೆ ಮಾಯವಾಗಿ ವೈವಿಧ್ಯತೆ, ಅನೈಕ್ಯಮತ್ಯ, ಅಭದ್ರತೆ, ಅನಿಶ್ಚಿತತೆ ಕೂಡ ಒಂದು ಕಾಣಬರತೊಡಗಿತು. ಇಡೀ ಸಮಾಜದಲ್ಲಿ ಏನಾಯಿತು ಅಂತ ಹೇಳಿದರೆ ಒಂದು ಹೊಸದೊಂದು ವ್ಯವಸ್ಥೆ ಸ್ಥಾಪನೆ ಆಗಿ ಅದೊಂದು ಕೈಬೀಸಿ ಕರೆಯುವಂತಿತ್ತು. ಇಂತಹ ಸನ್ನಿವೇಶದಲ್ಲಿ ಜನರ ಸಾಮಾಜಿಕ ಜೀವನದಲ್ಲಿ ಇಂತಹ ಒಂದು ಉತ್ಪತ್ತಿಗಳು ಅಥವಾ ಬದಲಾವಣೆಗಳು ಅಂತ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ದುಃಖ ದುನ್ಮಾನಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತ ಬಗ್ಗೆ ಕೂಡ ಸಾಮಾಜಿಕ ಚಿಂತಕರು ಆಲೋಚನೆ ಮಾಡುವಂತಾಯಿತು. ನಂತರ 3ನೇ ಪಾಯಿಂಟ್ನಲ್ಲಿ ಸಮಾಜವಾದದ ಉದಯ. ಕೈಗಾರಿಕಾ ವ್ಯವಸ್ಥೆ ಮತ್ತು ಬಂಡವಾಳಶಾಹಿ ವ್ಯವಸ್ಥೆಗಳು ತಂದೊಡ್ಡಿದ್ದಂತಹ ಒಂದು ದುರವಸ್ಥೆಯಲ್ಲಿ ಈಗ ಅನೇಕ ರೀತಿಯ ಕ್ರಾಂತಿಯಿಂದಾಗಿ ಅನೇಕ ಬದಲಾವಣೆಗಳಾಯಿತು. ಈ ಒಂದು ಕಾರಣದಿಂದಾಗಿ ಒಂದು ಸಮಸ್ಯೆಗಳೆಲ್ಲ ಉಂಟಾಗ್ತಾ ಬಂತು. ಅದು ಒಂದು ರೀತಿಯ ತಗ್ಗಿಸುವ ಪ್ರಯತ್ನವಾಗಿ ಕೆಲವು ಚಿಂತಕರು ಸಮಾಜವಾದದ ವಿಚಾರವನ್ನು ಮುಂದಿಟ್ಟರು. ಆಗಸ್ಟ್ ಕಾಮ್ಟರ್ ಅವರು ಸಮಕಾಲೀನರಾದಂತಹ ಕಾರ್ಲ್ ಮಾರ್ಕ್ಸ್, ಫ್ರೆಡರಿಕ್ ಎಂಗೆಲ್ಸ್ ಅವರ ಚಿಂತಕರುಗಳು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಕಿತ್ತು ತೆಗೆದು ಅದರ ಸ್ಥಳದಲ್ಲಿ ಸಮಾಜವಾದವನ್ನು ಸ್ಥಾಪಿಸುವುದು ಸೂಕ್ತವೆಂದು ಅಂತ ಸಾರಿದರು. 4ನೇ ಪಾಯಿಂಟ್ನಲ್ಲಿ ನಗರೀಕರಣ ಉಂಟಾಯಿತು. ಈ ಒಂದು ಕ್ರಾಂತಿಯಿಂದಾಗಿ ಕೈಗಾರಿಕಾ ಕ್ರಾಂತಿಗಳಿಂದಾಗಿ ನಗರಗಳ ಬೆಳವಣಿಗೆ ಕೂಡ ಕಾರಣವಾಯಿತು. ಸಹಸ್ರಾರು ಕುಟುಂಬಗಳು ಒಮ್ಮೆಲೆ ನಗರದತ್ತ ಧಾವಿಸ್ತಾ ಹೋಗಿ ಅಲ್ಲಿನ ಸಮಸ್ಯೆಗಳು ಹೆಚ್ಚಾಗತೊಡಗಿದವು. ಅತಿಯಾದ ಒಂದು ವಸತಿ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ನಾಗರಿಕ ಸೌಲಭ್ಯಗಳ ಕೊರತೆ, ಪರಿಸರ ಮಾಲಿನ್ಯ, ಅಸಹನೀಯವಾದಂತಹ ಒಂದು ಶಬ್ದ, ಕೊಳಚೆ ಪ್ರದೇಶ, ಅನೈತಿಕ ಚಟುವಟಿಕೆಗಳು ಎಲ್ಲ ಕೂಡ ಸಮಾಜ ಚಿಂತಕರುಗಳ ಗಮನ ಕೂಡ ಸೆಳೀತದೆ. ನಗರದ ಸಮಸ್ಯೆಗಳು ಮತ್ತು ಅಲ್ಲಿ ಉಂಟಾಗುವಂತಹ ಕೊರತೆಗಳ ತೀವ್ರತೆಯನ್ನು ತಗ್ಗಿಸಿ ಜನರ ಜೀವನವನ್ನು ಸುಧಾರಿಸುವುದು ಹೇಗೆಂಬುದನ್ನು ಅಧ್ಯಯನವನ್ನು ಮಾಡತೊಡಗಿದರು. ನಂತರ ವೆಬರ್ ಮತ್ತು ಜಾರ್ಜ್ ಸಿಮ್ಮೆಲ್ ನಗರಗಳ ಬಗ್ಗೆ ಅವರು ನಗರ ಸಮಾಜಶಾಸ್ತ್ರದ ಬಗ್ಗೆ ತಮ್ಮ ಆರಂಭಿಕ ಕೃತಿಗಳನ್ನು ರಚಿಸುವಂತಾಯಿತು. 5ನೇ ಪಾಯಿಂಟ್ ಧಾರ್ಮಿಕ ಪರಿವರ್ತನೆ. ಧಾರ್ಮಿಕ ಪರಿವರ್ತನೆಯು ಕೂಡ ಸಮಾಜದ ಉಗಮಕ್ಕೆ ಕಾರಣವಾಗಿರುವಂಥ ಒಂದು ಅಂಶ ಆಗಿದೆ. ರಾಜಕೀಯ ಹಾಗೂ ಕೈಗಾರಿಕಾ ಕ್ರಾಂತಿಗಳು ತಂದಂತಹ ಸಾಮಾಜಿಕ ಪರಿವರ್ತನೆಗಳು ಜನರ ಧಾರ್ಮಿಕತೆಯ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತದೆ. ಧಾರ್ಮಿಕ ಹಿನ್ನೆಲೆಯಿಂದ ಬಂದ ಸಾಮಾಜಿಕ ಚಿಂತಕರುಗಳು ಈ ಬೆಳವಣಿಗೆಯಿಂದ ವಿಚಲಿತರಾಗದಿರಲು ಸಾಧ್ಯವಿರಲಿಲ್ಲ. ಕೈಗಾರಿಕಾ ಕ್ರಾಂತಿಯಿಂದ ಧಾರ್ಮಿಕ ಶ್ರದ್ಧೆ ಅಲುಗಾಡತೊಡಗಿತು. ನೈತಿಕತೆ ತನ್ನ ಹಿಡಿತವನ್ನು ಕಳೆದುಕೊಂಡಿತು. ಇದರಿಂದಾಗಿ ಆಗಸ್ಟ್ ಕಾಮ್ಟ್ ಮತ್ತು ಡರ್ಕಿಮ್ ಅವರು ಸಮಾಜಶಾಸ್ತ್ರದ ಸ್ಥಾಪಕ ತಜ್ಞರು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಕೂಡ ಶ್ರದ್ಧೆ ವಹಿಸಿ ಅಧ್ಯಯನವನ್ನು ಕೈಗೊಳ್ಳುವಂತಾಯಿತು. ಧಾರ್ಮಿಕ ಪರಿವರ್ತನೆ ಕೂಡ ಸಮಾಜದ ಉಗಮಕ್ಕೆ ಕಾರಣವಾಯಿತು ಎನ್ಬೋದು. ವಿಜ್ಞಾನಗಳ ಬೆಳವಣಿಗೆ ಜ್ಞಾನೋದಯದ ಯುಗವು ಸಮಾಜದಲ್ಲಿ ವಿಜ್ಞಾನ ತಂತ್ರಜ್ಞಾನಗಳ ಬಗ್ಗೆ ಭಾರೀ ಗೌರವವನ್ನು ಮೂಡಿಸಿತು.
ಪಶ್ಚಿಮದ ಜಗತ್ತಿನ ಹಲವಾರು ವಿಶ್ವವಿದ್ಯಾನಿಲಯ ಕಾಲೇಜುಗಳಲ್ಲಿ ವಿಜ್ಞಾನ ವಿಷಯಗಳನ್ನು ಬೋಧಿಸಲ್ತೊಡಗಿದರು. ವಿಜ್ಞಾನದ ಫಲಶ್ರುತಿ ಎಂದೆನಿಸಿಕೊಂಡ ತಾಂತ್ರಿಕ ವಸ್ತುಗಳು, ಯಂತ್ರ, ತಂತ್ರ, ಮೋಟಾರು, ಕಾರು, ಹಬೆಯಂತ್ರಗಳು, ಕೋವಿ, ಫಿರಂಗಿಗಳು ಇದೆಲ್ಲ ಕೂಡ ಒಟ್ಟು ಪರಿಣಾಮವೆಂಬಂತೆ ವಿಜ್ಞಾನಕ್ಕೆ ಮತ್ತು ವಿಜ್ಞಾನದೊಂದಿಗೆ ಸಂಬಂಧ ಹೊಂದಿದವರಿಗೆ ವಿಶೇಷ ಮನ್ನಣೆ ಕೂಡ ಲಭಿಸತೊಡಗಿತು. ವಿಜ್ಞಾನದ ಬೆಳವಣಿಗೆಯು ಕೂಡ ಸಮಾಜದ ಉಗಮಕ್ಕೆ ಕಾರಣ ಆಗಿರ್ತದೆ. 7ನೇ ಪಾಯಿಂಟ್, ಹೊಸದಾಗಿ ಅನ್ವೇಷಣೆಗೊಂಡಂತಹ ಸಮಾಜ. ಹೊಸದಾಗಿ ಅನ್ವೇಷಣೆಯಾದಂತಹ ಸಮಾಜ ಮತ್ತು ಸಂಸ್ಕೃತಿ ನೀಡಿದಂತಹ ಸ್ಫೂರ್ತಿ. ಯುರೋಪಿನ ಸಾಮ್ರಾಜ್ಯಶಾಹಿ ಶಕ್ತಿಗಳು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪಿಸುವ ಪ್ರಯತ್ನವನ್ನು, ನಾನಾ ಥರವಾದ ಸಮಾಜಗಳ ಹಾಗೂ ವೈವಿಧ್ಯಮಯವಾದ ಸಂಸ್ಕೃತಿಗಳ ಪರಿಚಯವನ್ನು ಪಡೆದುಕೊಳ್ಳುವಂಥ ಅವಕಾಶಗಳನ್ನು ಗಳಿಸಿದವು. ಯುರೋಪಿನ ಜನ ಜೀವನದ ರೀತಿ ನೀತಿಗಳಿಗಿಂತಲೂ ತೀರಾ ಭಿನ್ನವಾಗಿದ್ದ ಈ ಸಂಸ್ಕೃತಿಗಳನ್ನು ಅಧ್ಯಯನ ಮಾಡುವುದು ಸಮಾಜ ಚಿಂತಕರುಗಳಿಗೆ ಒಂದು ಭೌತಿಕ ಸವಾಲಾಯಿತು. ಸಮಾಜಗಳ ನಡುವೆ ಇಷ್ಟೊಂದು ವೈರುಧ್ಯಗಳಿರಲು ಕಾರಣವೇನು? ಸಮಾಜಗಳ ಪ್ರಗತಿ ಒಂದೇ ತೆರನಾಗಿಲ್ಲ ಏಕೆ? ಪರಿವರ್ತನೆಯ ವೇಗವು ಎಲ್ಲೆಡೆಗಳಲ್ಲೂ ಒಂದೇ ರೀತಿಯಲ್ಲಿಲ್ಲ ಏಕೆ? ಸಮಾಜಗಳ ನಡುವಿನ ಈ ರೀತಿಯ ಹೋಲಿಕೆಯಿಂದ ಯುರೋಪಿಯನ್ನರು ಕಲಿಯಬಹುದಾದ ಪಾಠಗಳೇನು? ಈ ರೀತಿಯಾಗಿ ಹೊಸ ಹೊಸ ಅನ್ವೇಷಣೆಗಳು, ಹೊಸ ಹೊಸ ಒಂದು ರೀತಿಯ ಸಂಸ್ಕೃತಿಗಳು ಅನೇಕ ರೀತಿಯ ಸ್ಫೂರ್ತಿಯನ್ನು ನೀಡಿತ್ತು ಅಂತ ಹೇಳ್ಬೋದು. ಇವಿಷ್ಟು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿರುವಂತಹ ಅಂಶಗಳಾಗಿದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.